ಇತ್ತೀಚೆಗೆ ನಿಧನರಾದ ಪತ್ರಕರ್ತ ಹಾಗೂ ರಂಗಕರ್ಮಿ ಪರಮಾನಂದ ಸಾಲ್ಯನ್ ಅವರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ಹಾಗೂ ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಮಾತನಾಡಿದ ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ ಅವರು, ಪತ್ರಕರ್ತ ರಂಗಕರ್ಮಿ ಪರಮಾನಂದ ಸಾಲ್ಯನ್ ಅವರು ನಮ್ಮನ್ನ ಅಗಲಿದ್ದಾರೆ. ನನ್ನ ವೃತ್ತಿ ಜೀವನದಲ್ಲಿ ಪರಮಾನಂದ ಸಾಲ್ಯನ್ ಅವರ ಜೊತೆ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು. ಆರಂಭದ ದಿನಗಳಲ್ಲಿ ಪ್ರತಿಯೊಂದನ್ನ ಹೇಳಿಕೊಟ್ಟವರು ಪರಮಾನಂದ ಸಾಲ್ಯನ್ ಎಂದು ಅವರನ್ನ ಸ್ಮರಿಸಿದ್ರು. ಮುಂಗಾರು ಪತ್ರಿಕೆಯಲ್ಲಿ ಕೆಲಸ ಮಾಡಿ ಮುಂಗಾರು ಪತ್ರಿಕೆ ಪ್ರಸರಣ ನಿಲ್ಲಿಸಿದ ಮೇಲೆ ಒಂದಷ್ಟು ಮಂದಿ ಮುಂಗಾರಿನವರು ಹೊಸದಿಗಂತ ಪತ್ರಿಕೆಗೆ ಬಂದರು. ಶಿವಸುಬ್ರಹ್ಮಣ್ಯ ಕಲ್ಮಡಕ, ಪರಮಾನಂದ ಸಾಲ್ಯನ್. ನಾನು ನನ್ನ ಕಾಲೇಜ್ ದಿವಸ ಮುಗಿಸಿ ನನಗೇನು ಅನುಭವ ಇರಲಿಲ್ಲ. ಪತ್ರಿಕೋದ್ಯಮದ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಹಾಗೆ ಸುಮ್ಮನೆ ಕುತೂಹಲಕ್ಕಾಗಿ ನಾನು ಈ ಫೀಲ್ಡಿಗೆ ಬಂದವ. ನಾನು ಹಾಗೆ ಹೊಸದಿಗಂತಕ್ಕೆ ನನ್ನ ವೃತ್ತಿಗೋಸ್ಕರ ಬಂದಾಗ ನನಗೆ ಪರಮಾನಂದ ಸಾಲ್ಯನ್ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಬಹಳ ತಮಾಷೆಯ ಪ್ರವೃತ್ತಿಯಾಗಿ ಇವರೊಂದಿಗೆ ಬೆರೆಯುವ ಒಂದು ವ್ಯಕ್ತಿತ್ವ ಪರಮಾನಂದ ಸಾಲ್ಯನ್. ಅವರು ಕೂಡ ಬಹಳ ಚೆನ್ನಾಗಿ ಬರೀತಿದ್ರು. ನಾವೇನಾದರೂ ಸ್ಟೋರಿಗಳನ್ನು ಕೊಟ್ಟರೆ ಈಗ ತುಂಬ ಹೊತ್ತಾಗ್ತದೆ ನಮ್ಮದು ಹೆಡ್ಡಿಂಗ್ ಕೊಡಬೇಕಾದ್ರೆ. ಪರಮಾನಂದ ಹಿರಿಯ ಪತ್ರಕರ್ತ ಚಿದಂಬರ ಬೈಕಂಪಾಡಿಯವರು ಮಾತನಾಡಿ ಪರಮಾನಂದ ಸಾಲ್ಯನ್ರ ಜೊತೆಗಿನ ಒಡನಾಟವನ್ನ ಹಂಚಿಕೊಂಡ್ರು. ಅವರಿಗೆ ಕಲಿಯುವ ಅಭ್ಯಾಸ, ಒಂದು ಓದುವುದು, ಓದಿದ್ದನ್ನು ಇನ್ನೊಬ್ಬರಿಗೆ ಅದು ತಿಳಿಸೋದು, ತಾನು ಏನು ಓದಿದೆ ಅಂತೇಳಿ. ಅಂದರೆ ಈಗ ಹೆಚ್ಚಿನವ್ರು ಹೇಗೆ ಅಂತ ಹೇಳಿದ್ರೆ, ನಾವು ಓದೋದೇ ಇಲ್ಲ, ಯಾವುದನ್ನು ಕೂಡ ಇದೆಂತ ಇದು ಆ ರೀತಿ ನಮಗೆಲ್ಲ ಗೊತ್ತು ಅಂತೇಳಿ ಹೇಳಿದ್ರು ಕೂಡ ಅವರು ಮೂಲತಃ ಒಂದು ಲೇಖನವನ್ನು ಆರಂಭದಿಂದ ಅಂತ್ಯದವರು ಕೂಡ ಸುಲಲಿತವಾಗಿ ಓದಿ ಅವರು ಅರ್ಥ ಮಾಡಿಕೊಂಡು ನಂತರ ಅದನ್ನು ಮತ್ತೆ ಬರೆಯುವುದನ್ನು ತಿದ್ದುಪಡಿ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ ಬಿಎನ್, ಪತ್ರಕರ್ತರ ಸಂಘದ ಜಗನ್ನಾಥ್ ಶೆಟ್ಟಿ ಬಾಳ, ಭಾಸ್ಕರ್ ಐಕಟ್ಟ, ಶ್ರೀನಿವಾಸ್ ನಾಯಕಿಂದಾಚೆ, ವಿಲ್ಫ್ರೆಡ್ ಡಿಸೋಸಾ, ಸತೀಶ್ ಶಿರಾ, ರಾಜೇಶ್ ಶೆಟ್ಟಿ, ಜೀವನ್ ಬಿಎಸ್, ರಾಜೇಶ್ ದಡ್ಡಂಗಡೆ ಉಪಸ್ಥಿತರಿದ್ದು ನುಡಿನಮನವನ್ನ ಸಲ್ಲಿಸಿದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.